ಅಧ್ಯಾಯ 6 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು, ದಂಗೆಯ ತತ್ಕ್ಷಣದ ಕಾರಣ, ದಂಗೆಯ ವಿಸ್ತರಣೆ ಮತ್ತು ಸ್ವರೂಪ, ದಂಗೆಯ ವಿಫಲತೆ ಮತ್ತು ಪರಿಣಾಮಗಳು. ನಿಮಗೆ 1857ನೇ ಇಸ್ವಿ ಅಂದ ತಕ್ಷಣ ನಿಮಗೆ ನೆನಪು ಬರೋದಂಥದ್ದೇನು, ಸಿಪಾಯಿ ದಂಗೆ ಅಂತ ಹೇಳ್ಬೋದು ನೀವು. ಮತ್ತು ಆ ಸಿಪಾಯಿ ದಂಗೆಗೆ ಏನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ. ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ ಹೇಗೆ ಇಸ್ವಿ ಏನೀಗ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಮತ್ತು ಅದಕ್ಕೆ ಎಷ್ಟು ಜನ ಎಲ್ಲ ಹೋರಾಡಿದ್ರು ಮತ್ತು ಅದು ಆ ಸ್ವಾತಂತ್ರ್ಯದ ಅದಕ್ಕಿಂತ ಮುಂಚೆನೇ ಒಂದು ಸ್ವಾತಂತ್ರ್ಯ ಸಂಗ್ರಾಮ, ಅದು ಮೊದಲನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದರೆ ಅದನ್ನು ನಾವು ಈ 1857 ಇಸ್ವಿಯಲ್ಲಿ ನಡೆದಿದ್ದಕ್ಕೆ ನಾವು ಹೇಳ್ಬೋದು. ಅಲ್ಲಿ ಆ 1857 ಇಸ್ವಿಯಲ್ಲಿ ಏನೇನೆಲ್ಲ ದಂಗೆಗಳೆಲ್ಲಿದ್ದವು ಮತ್ತು ಅವರು ಸ್ವಾತಂತ್ರ್ಯ ಪಡಿಬೇಕಂತ ಏನೇನೆಲ್ಲ ಅವರು ಮಾಡಿದ್ರು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆ ಉದ್ದೇಶದಿಂದ ಇಂಗ್ಲಿಷರು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗಳನ್ನು ಜಾರಿಗೆ ತಂದಿದ್ದರು. ಈ ನೀತಿಗಳಿಂದ ಹಲವು ಸಂಸ್ಥಾನಗಳು ಬ್ರಿಟಿಷರ ವಶವಾಗಿದ್ದವು. ಇದರಿಂದಾಗಿ ಭಾರತೀಯರು ಅಸಮಾಧಾನಗೊಂಡರು. ಇವರ ಆಡಳಿತದ ಬಗ್ಗೆಯೂ ಕೂಡ ಜನರಲ್ಲಿ ಅಸಮಾಧಾನವಿತ್ತು. ಅಸಮಾಧಾನವು 1857ರಲ್ಲಿ ಮಹಾಪ್ರತಿಭಟನೆಯ ರೂಪದಲ್ಲಿ ಸ್ಫೋಟಿಸಿತು. ಇದನ್ನು ಕೆಲವು ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ, ಇಂಗ್ಲಿಷ್ ಇತಿಹಾಸಕಾರರು ಇದೊಂದು ಸಿಪಾಯಿ ದಂಗೆ ಮಾತ್ರ ಎಂದು ಕರೆದಿದ್ದಾರೆ. ಅಂದರೆ ಈ ಭಾರತದಲ್ಲಿ ಏನು ಅವರು ತಮ್ಮ ಭಾರತ ತುಂಬೆಲ್ಲ ತಾವು ಅಧಿಕಾರವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಬ್ರಿಟಿಷರು ಏನೇನೆಲ್ಲ ಅವರು ಆ ನೀತಿಗಳನ್ನು ಅಳವಡಿಸಿಕೊಂಡ್ರು ಅನ್ನೋದು ನಾವು ಆವಾಗಲೇ ನೋಡಿದ್ವಿ. ಅಂದರೆ ಹಿಂದಿನ ಅಧ್ಯಾಯಗಳಲ್ಲಿ ನಾವು ನೋಡಿದ್ವಿ. ಏನೇನು ಈ ಸಹಾಯಕ ಸೈನ್ಯ ಪದ್ಧತಿ ಆಗಿರ್ಬೋದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಈ ತರಹದ ನೀತಿಗಳನ್ನು ಅವರಿಗೆ ಜಾರಿಗೆ ತಂದರು. ಮತ್ತು ಈ ನೀತಿಗಳಿಂದ ಏನು ಕೆಲವಷ್ಟು ಸಂಸ್ಥಾನಗಳು ಏನು ಬ್ರಿಟಿಷರ ಪಾಲಾದವು ಅಂತ ಹೇಳ್ಬೋದು. ಇದರಿಂದಾಗಿ ಏನು ಭಾರತೀಯರಲ್ಲಿ ಒಂದು ಅಸಮಾಧಾನತೆ ಅನ್ನೋದವರಲ್ಲಿ ಹುಟ್ಟಿಕೊಳ್ಳುತ್ತೆ. ಮತ್ತು ಈ ಎಲ್ಲ ಅಸಮಾಧಾನತೆಗಳ ಕಾರಣವೇ ಏನು, ಈ 1857ರಲ್ಲಿ ನಡೆದಂತಹ ಒಂದು ಮಹಾಪ್ರತಿಭಟನೆ ಅಂತ ಹೇಳ್ಬೋದು. ಈ ಮಹಾಪ್ರತಿಭಟನೆಗೆ ಭಾರತೀಯ ಇತಿಹಾಸಕಾರರು ಏನಂತ ಹೇಳ್ತಾರೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಕರೀತಾರೆ. ಮತ್ತು ಇಂಗ್ಲಿಷ್ ಇತಿಹಾಸಕಾರರು ಏನಂತ ಹೇಳ್ತಾರೆ ಅಂದರೆ ಇದೊಂದು ಸಿಪಾಯಿ ದಂಗೆ ಮಾತ್ರ ಅಂತ ಅವರು ಹೇಳ್ತಾರೆ. ಇನ್ನು ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಏನು ಮತ್ತು ಆ ಮಹಾಪ್ರತಿಭಟನೆ ಯಾವುದಕ್ಕೋಸ್ಕರ ಆಯಿತು, ಏನೆಲ್ಲ ಕಾರಣಗಳು ಅನ್ನೋದನ್ನು ನೋಡೋಣ. ಇನ್ನು ರಾಜಕೀಯ ಕಾರಣಗಳು ಯಾವ್ಯಾವಂದರೆ, ಬ್ರಿಟಿಷರು ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಹಲವು ದೇಶೀಯ ರಾಜರು ತಮ್ಮ ರಾಜ್ಯಗಳನ್ನು ಕಳೆದುಕೊಳ್ಳಬೇಕಾಯಿತು. ಈ ನೀತಿಯಿಂದಾಗಿ ಸತಾರಾ, ಜೈಪುರ, ಝಾನ್ಸಿ, ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ನಾವು ಆವಾಗಲೇ ನೋಡ್ದಂಗೆ ಬ್ರಿಟಿಷರು ತಮ್ಮ ಯುದ್ಧ ನೀತಿಗಳು ಅಂದರೆ ಈ ನೀತಿಗಳು ಏನಿದ್ವಲ್ಲ, ಅಂದರೆ ತಮ್ಮ ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ಒಂದು ನೀತಿಯನ್ನು ತರ್ತಾರೆ. ಮತ್ತು ಈ ನೀತಿಯಿಂದ ಅನೇಕ ರಾಜರು ತಮ್ಮ ಸಂಸ್ಥಾನಗಳನ್ನು ಅವರು ಅನೇಕ ಸಂಸ್ಥಾನಗಳು ಬ್ರಿಟಿಷರ ವಶವಾದವು. ಯಾವ್ಯಾವೆಂದರೆ ಇವಾಗ ಸತಾರಾ ಆಗಿರ್ಬೋದು, ಜೈಪುರ, ಝಾನ್ಸಿ, ಉದಯಪುರ ಇಂತಹ ಎಲ್ಲ ಸಂಸ್ಥಾನಗಳು ಬ್ರಿಟಿಷರ ಪಾಲಾದವು ಅಂತ ಹೇಳ್ಬೋದು. ಡಾಲ್ ಹೌಸಿಯು ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದನು. ಮೊಘಲ್ ಚಕ್ರವರ್ತಿ ಔದ್ನ ನವಾಬ ಮೊದಲಾದ ರಾಜರುಗಳನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು. ಪರಿಣಾಮವಾಗಿ ಇವರನ್ನು ಅವಲಂಬಿಸಿದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಇದು ಬ್ರಿಟಿಷರ ವಿರುದ್ಧದ 1857ರ ಪ್ರತಿಭಟನೆಗೆ ಪ್ರೇರಕವಾಯಿತು. ಅಂದರೆ ಈಗ ಬ್ರಿಟಿಷರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಏನೇನೆಂದರೆ ಅವು ರಾಜಕೀಯ ಕಾರಣಗಳಾಗಿರ್ಬೋದು ಅಥವಾ ಆರ್ಥಿಕ ಕಾರಣಗಳು ಮತ್ತು ಬೇರೆ. ಈ ರಾಜಕೀಯ ಕಾರಣಗಳೇನೆಂದರೆ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು, ಅಂದರೆ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವುದ ನೀತಿಯ ಮೂಲಕ ಈ ಎಲ್ಲ ಪ್ರದೇಶಗಳು ಕೂಡ ಬ್ರಿಟಿಷರ ಪಾಲಾಗುತ್ತೆ. ಮತ್ತು ಅದಷ್ಟೇ ಅಲ್ಲದೆ ಈ ಡಾಲ್ ಹೌಸಿ ಏನಿರ್ತಾರಲ್ಲ, ಆ ಡಾಲ್ ಹೌಸಿ ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದಂತಹ ಒಂದು ಪದವಿಗಳೇನಿರ್ತಾವೆ ಅದನ್ನು ಕೂಡ ಅವನು ರದ್ದುಪಡಿಸ್ತಾನೆ. ಮತ್ತು ಈ ಮೊಘಲ್ ಚಕ್ರವರ್ತಿ ಔದ್ನ ನವಾಬ ಅವರೆಲ್ಲ ಅಂತಹ ರಾಜರುಗಳನ್ನು ಈ ಇಂಗ್ಲಿಷರು ಬ್ರಿಟಿಷರು ಏನು ಮಾಡ್ತಾರೆ, ಅಧಿಕಾರದಿಂದ ಅವರನ್ನು ಕೆಳಗಿಳಿಸ್ತಾರೆ. ಅದಷ್ಟೇ ಈಗ ಇವರನ್ನೆಲ್ಲ ಹಿಂಗೆ ಕೆಳಗಿಳಿಸಿದಾಗ ಅವರನ್ನು ನಂಬ್ಕೊಂಡಿದ್ದಂತಹ ಲಕ್ಷಾಂತರ ಜನ ಸೈನಿಕರು ಏನಾಗ್ತಾರೆ, ಅವರು ಉದ್ಯೋಗವನ್ನು ಕಳ್ಕೊಳ್ತಾರೆ. ಮತ್ತು ಇದರಿಂದಾಗಿ ಏನಾಗುತ್ತೆ, ಇದು ಬ್ರಿಟಿಷರ ವಿರುದ್ಧ ದಂಗೆ ಏಳಲಿಕ್ಕೆ ಇದೊಂದು 1857ನೇ ಇಸ್ವಿಯಲ್ಲಿ ಅವರು ದಂಗೆ ಎದ್ದಂತಹ ಒಂದು ಪ್ರತಿಭಟನೆಗೆ ಇದೊಂದು ರಾಜಕೀಯ ಕಾರಣಗಳು ಅಂತ ನಾವು ಹೇಳ್ಬೋದು. ಇನ್ನು ಆರ್ಥಿಕ ಕಾರಣಗಳು.
ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು. ಭಾರತದಲ್ಲಿದ್ದ ಕರಕುಶಲಗಾರರು ನಿರುದ್ಯೋಗಿಗಳಾದರು. ವಿಶೇಷವಾದ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಉದ್ಯೋಗ ಕಳೆದುಕೊಂಡರು. ಅಂದರೆ ಈ ಇಂಗ್ಲೆಂಡಿನಲ್ಲಿ ಆಗಿನ ಕಾಲದಲ್ಲಿ 1857ನೇ ಇಸ್ವಿಯಲ್ಲಿ ಅಲ್ಲೊಂದು ಕೈಗಾರಿಕಾ ಕ್ರಾಂತಿ ಅಂತ ಹೇಳಿ ಆಗುತ್ತೆ. ಆ ಕ್ರಾಂತಿಯ ಪ್ರಕಾರ ಏನಂದರೆ ಆ ಫ್ಯಾಕ್ಟ್ರಿಗಳ ಅಥವಾ ಇಂಡಸ್ಟ್ರಿಗಳ ಮೂಲಕ ಬಂದಕ್ಕಂತಹ ಎಲ್ಲ ಸಾಮಾನುಗಳನ್ನು ಎಲ್ಲರೂ ಕೂಡ ಖರೀದಿಸಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಅದರ ಪರಿಣಾಮವಾಗಿ ಈ ಭಾರತದಲ್ಲಿ ಕೈಕಸುಬು ಅಂತ ಮಾಡ್ಕೊಂಡಿರ್ತಾರಲ್ಲ ಅಂತಹ ದೇಶೀಯ ಕೈಗಾರಿಕೆಗಳೇನೋ ಅಲ್ಲಿ ಕ್ಷೀಣಿಸ್ತಾ ತೊಡಗಿದ್ವು. ಮತ್ತು ಇಂಗ್ಲೆಂಡ್ ಕೇವಲ ವ್ಯಾಪಾರ ಉದ್ದೇಶಕ್ಕಷ್ಟೇ ಅಲ್ಲದೆ ಆ ರಾಷ್ಟ್ರ ಅಷ್ಟೇ ಆಗಿಲ್ಲದೆ ಕೈಗಾರಿಕೆಗಳಿಗೂ ಕೂಡ ಅದೊಂದು ಸ್ಥಾನ ಆದಂಗೆ ಆಯಿತು. ಮತ್ತು ಭಾರತದಲ್ಲಿರ್ತಕ್ಕಂತಹ ಅನೇಕ ಕರಕುಶಲಗಾರರು ಅಂದರೆ ಕೈಕಸುಬನ್ನೇ ನಂಬಿಕೊಂಡಂತಹವರು ಅವರು ಉದ್ಯೋಗವನ್ನು ಕಳೆದುಕೊಳ್ತಾರೆ. ಯಾಕಂದರೆ ಈ ಬ್ರಿಟಿಷರು ತಮ್ಮಲ್ಲಿರ್ತಕ್ಕಂತಹ ಸಾಮಾನುಗಳನ್ನು ಅವ್ರಿಗೆ ತಂದು ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳ ಅವನತಿ ಹೊಂದಿ ನೇಕಾರಿಕೆ ವೃತ್ತಿಯವರು ಕೂಡ ಇಲ್ಲಿ ಉದ್ಯೋಗವನ್ನು ಕಳೆದುಕೊಳ್ತಾರೆ. ಅಂದರೆ ಈಗ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಏನಿರ್ತಾವಲ್ಲ ಅವು ಕೂಡ ಇಲ್ಲಿ ಅವನತಿಯನ್ನು ಹೊಂದ್ತವೆ. ಮತ್ತು ನೇಕಾರರು ಏನಿರ್ತಾರೆ ಅವರು ಕೂಡ ತಮ್ಮ ಉದ್ಯೋಗವನ್ನು ಕಳ್ಕೊಳ್ತಾರೆ ಅಂತ. ಗೃಹ ಕೈಗಾರಿಕೆಗಳು ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಂಡವು. ಈ ಗೃಹ ಕೈಗಾರಿಕೆಗಳಿಗೂ ಕೂಡ ಇದೇ ಪರಿಸ್ಥಿತಿ ಬಂತು. ಭಾರತದ ವಸ್ತುಗಳನ್ನು ಇಂಗ್ಲೆಂಡಿನಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು. ಮತ್ತು ಈ ನಮ್ಮ ಭಾರತದಲ್ಲಿ ತಯಾರಾದಂತಹ ವಸ್ತುಗಳು ಇಂಗ್ಲೆಂಡಿನಲ್ಲಿ ಮಾರಬೇಕು ಅಂತಂದರೆ ಅದಕ್ಕೆ ಹೆಚ್ಚಿಗೆ ಸುಂಕವನ್ನು ಅವರು ಹೇರ್ತಾರೆ. ಅಂದರೆ ಟ್ಯಾಕ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನ ಟ್ಯಾಕ್ಸನ್ನು ಅವ್ರಿಗೆ ಹಾಕ್ತಾರೆ. ಜಮೀನ್ದಾರಿ ಪದ್ಧತಿಯಿಂದಾಗಿ ಸರ್ಕಾರ ಮತ್ತು ರೈತನ ಮಧ್ಯೆ ಇದ್ದ ಮಧ್ಯವರ್ತಿ ಜಮೀನ್ದಾರನು ಕೃಷಿಕರನ್ನು ಶೋಷಿಸುತ್ತಿದ್ದನು. ಈ ಜಮೀನ್ದಾರಿ ಪದ್ಧತಿ ಅಂತ ಏನಿತ್ತಲ್ಲ ಅದರ ಪ್ರಕಾರ ಜಮೀನ್ದಾರನೇ ಸರ್ಕಾರಕ್ಕೆ ಇಂತಿಷ್ಟು ಹಣ ಅಂತ ಕೊಡಬೇಕಾಗಿತ್ತು. ಮತ್ತು ಆ ಹಣ ಪಡೆಯಲಿಕ್ಕೋಸ್ಕರ ಜಮೀನ್ದಾರ ಏನು ಮಾಡ್ತಿದ್ದಾನೆ ಈ ರೈತನ ಮೇಲೆ ತುಂಬ ಶೋಷಣೆಯನ್ನು ಮಾಡ್ತಿದ್ದ. ಕಂದಾಯ ವಸೂಲು ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಹಕ್ಕುಗಳನ್ನು ಹಿಂಪಡೆಯಲಾಯಿತು. ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು. ಇದರಿಂದಾಗಿ ಕೃಷಿಕರು ತೀವ್ರವಾಗಿ ಅವಮಾನ ಮತ್ತು ಆರ್ಥಿಕ ಸಂಕಷ್ಟ ಅನುಭವಿಸಿದರು. ಇದು ಕೂಡ ರೈತರ ಪ್ರತಿಭಟನೆಗೆ ಕಾರಣವಾಯಿತು. ಮತ್ತು ಈ ತಾಲೂಕುದಾರರಿಗೆ ಕಂದಾಯವನ್ನು ವಸೂಲಿ ಮಾಡಲಿಕ್ಕೆ ಏನು ಹಕ್ಕುಗಳನ್ನು ಕೊಟ್ಟಿದ್ರೋ ಅದನ್ನು ಕೂಡ ಅವರು ಹಿಂದಕ್ಕೆ ತಗೊಳ್ತಾರೆ. ಮತ್ತು ಇನಾಮ್ ಆಯೋಗ ಅನ್ನುವಂತಹದೊಂದು ಅವರು ನೇಮಿಸ್ತಾರೆ. ಮತ್ತು ಅದರಿಂದ ಇನಾಮ್ ಭೂಮಿಯನ್ನು ಕೂಡ ಅವರು ವಾಪಸ್ ತಗೊಳ್ತಾರೆ. ಮತ್ತು ಇದರಿಂದಾಗಿ ಏನಾಗುತ್ತೆ ಕೃಷಿಕರಲ್ಲಿ ಒಂದು ಅವಮಾನ ಅಥವಾ ಒಂದು ಅವರಿಗೆ ಆರ್ಥಿಕವಾಗಿ ತುಂಬ ಸಂಕಷ್ಟ ಅಥವಾ ಅವ್ರಿಗೆ ತುಂಬ ನಷ್ಟ ಆಗಿ ಅವರು ಕೂಡ ಈ ಪ್ರತಿಭಟನೆಗೆ ರೈತರು ಕೂಡ ಇಲ್ಲಿ ಕಾರಣ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಆಡಳಿತಾತ್ಮಕ ಕಾರಣ ಅಂತಂದರೆ ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು ಅನ್ವಯವಾಗುತ್ತಿದ್ದವು. ಅಂದರೆ ಇಂಗ್ಲಿಷರು ಏನು ಮಾಡ್ತಾರೆ ಹೊಸ ಒಂದು ನಾಗರಿಕ ಅಥವಾ ಅಪರಾಧ ಕಾಯ್ದೆಗಳೇನಿದ್ವು ಅವುಗಳನ್ನು ಜಾರಿಗೆ ತರ್ತಾರೆ. ಮತ್ತು ಈ ಕಾನೂನುಗಳು ಅಥವಾ ಕಾಯ್ದೆಗಳೇನಿದ್ವು ಅವು ಸಮನಾಗಿರಲಿಲ್ಲ ಅಂತ ಹೇಳ್ಬೋದು. ಅಂದರೆ ಇವು ಪಕ್ಷಪಾತ ಮಾಡ್ತಿದ್ವು. ಅಂದರೆ ಬ್ರಿಟಿಷ್ ಪ್ರಜೆಗಳಿಗೆ ಒಂದು ಅಂತ ಹೇಳ್ಬೋದು ಅಥವಾ ಭಾರತೀಯರಿಗೆ ಒಂದಿಷ್ಟು ಪ್ರತ್ಯೇಕ ನಿಯಮಗಳು ಅನ್ವಯ ಆಗುತ್ತಿದ್ವು. ಇಲ್ಲೇನು ಪಕ್ಷಪಾತ ಮಾಡ್ದಂಗೆ ಆಗ್ತಾ ಇತ್ತು. ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು. ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿ ನ್ಯಾಯದಾನ ನೀಡುತ್ತಿದ್ದರು. ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ. ಮತ್ತು ಈ ಆಂಗ್ಲ ಭಾಷೆ ಅನ್ನುವಂಥದ್ದು ಏನಿತ್ತು ನ್ಯಾಯಾಲಯದ ಭಾಷೆ ಆಗಿತ್ತಿದು. ಮತ್ತು ಇಲ್ಲಿ ಇಂಗ್ಲಿಷ್ ನ್ಯಾಯಾಧೀಶರು ಏನಿರ್ತಾರೆ ಅವರು ಇಂಗ್ಲಿಷರ ಪರವಾಗಿನೇ ಅವರು ನ್ಯಾಯವನ್ನು ಮಾಡ್ತಾ ಇದ್ರು. ಮತ್ತು ಈ ಜಡ್ಜ್ ಅಂತ ಏನು ಹೇಳ್ತೇವಲ್ಲ ಆ ಇಂಗ್ಲಿಷ್ ನ್ಯಾಯಾಧೀಶರು ಆ ಇಂಗ್ಲಿಷರ ಪರವಾಗಿನೇ ಅವರು ನ್ಯಾಯವನ್ನು ನೀಡ್ತಿದ್ರು. ಭಾರತೀಯರಿಗೆ ಅವರು ಯಾವುದೇ ತರಹದ ನ್ಯಾಯವನ್ನು ಕೊಡ್ತಾನೆ ಇರಲಿಲ್ಲ. ಮತ್ತು ಈ ಹೊಸ ಕಾನೂನುಗಳು ಏನಿದ್ವಲ್ಲ ಅವು ಒಂದಿಷ್ಟು ಜನರಿಗೆ ಅರ್ಥ ಆಗಲಿಲ್ಲ. ಇನ್ನು ಸೈನಿಕರ ಕಾರಣಗಳೇನೆಂದರೆ ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಗಂಭೀರವಾಗಿತ್ತು. ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು.
ಮತ್ತು ಈ ಸೈನಿಕ ಕಾರಣಗಳು ಏನೇನಂತಂದರೆ ಇಲ್ಲಿ ಈ ಬ್ರಿಟಿಷ್ ಸೇನೆಯಲ್ಲಿ ಭಾರತೀಯ ಸೈನಿಕರು ಕೂಡ ಇದ್ದರು. ಆದರೆ ಆ ಸೈನ್ಯದಲ್ಲಿ ಬ್ರಿಟಿಷ್ ಸೈನಿಕರಿಗೆ ಎಷ್ಟು ವೇತನ ಇತ್ತು, ಮತ್ತು ಅವ್ರಿಗೆ ಏನು ಬಡ್ತಿ ಅವಕಾಶಗಳಿತ್ತು, ಮತ್ತು ಅವ್ರಿಗೆ ಅಲ್ಲಿ ಇರ್ತಕ್ಕಂಥವ್ರಿಗೆ ಆ ಬ್ರಿಟಿಷ್ ಸೈನಿಕರಿಗೆ ಎಷ್ಟು ರೆಸ್ಪೆಕ್ಟ್ ಸಿಗ್ತಿತ್ತು, ಅಷ್ಟು ಭಾರತೀಯರಿಗೆ ಅವ್ರದಂಥ ಒಂದು ಸ್ಥಾನಮಾನ ಸಿಗ್ತಿರ್ಲಿಲ್ಲ, ಅಥವಾ ವೇತನ ಬ್ರಿಟಿಷ್ ಸೈನಿಕರಿಗಿಂತ ಅವರಿಗೆ ಕಡಿಮೆ ಇತ್ತು, ಮತ್ತು ಅಲ್ಲಿ ಅವರಿಗೆ ಅವಕಾಶಗಳು ಕೂಡ ಇಲ್ಲಿ ಕಮ್ಮಿ ಇತ್ತು ಅಂತ ಹೇಳ್ಬಹುದು. ಮತ್ತು ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಅಲ್ಲಿ ಒತ್ತಾಯ ಮಾಡಿದ್ದೇನಾಗುತ್ತೆ, ಒಂದು ಸೈನಿಕರನ್ನು ಕೂಡ ಇಲ್ಲಿ ಪ್ರಚೋದಿಸುತ್ತೆ ಅಂತ ಹೇಳ್ಬೋದು. ಇನ್ನು ದಂಗೆಯ ತಕ್ಷಣದ ಕಾರಣ, ಇನ್ನು ತಕ್ಷಣವಾದಂಥ ಅಂದರೆ ದಂಗೆ ಅವಾಗ ಆಗಲಿಕ್ಕೆ ಒಂದು ಪ್ರಮುಖವಾದಂತಹ ತಕ್ಷಣದ ಕಾರಣ ಅಂತಂದರೆ, ಇಂಗ್ಲಿಷ್ ಸೇನೆಯಲ್ಲಿದ್ದ ಹೆಚ್ಚಿನ ಪ್ರಮಾಣದ ಭಾರತೀಯ ಸಿಪಾಯಿಗಳು ತಾವೆಲ್ಲರೂ ಒಂದಾಗಿ ಹೋರಾಡಿದರೆ ಇಂಗ್ಲಿಷರನ್ನು ಭಾರತದಿಂದ ಓಡಿಸಬಹುದು ಎಂಬ ಆತ್ಮವಿಶ್ವಾಸವನ್ನು ಹೊಂದಿದ್ದರು. ಅಂದರೆ ಇಂಗ್ಲಿಷ್ ಸೇನೆಯಲ್ಲಿರ್ತಕ್ಕಂತಹ ಭಾರತದ ಸೈನಿಕರು ಏನಿರ್ತಾರಲ್ಲ, ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡಿದರೆ ಬ್ರಿಟಿಷರನ್ನು ನಾವು ಓಡಿಸಬಹುದು ಅಂತ ಹೇಳಿ ಅವರು ಒಂದು ಆತ್ಮವಿಶ್ವಾಸವನ್ನು ಹೊಂದುತ್ತಾರೆ. ಈ ಸನ್ನಿವೇಶದಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ನವೀನ ಬಂದೂಕುಗಳನ್ನು ನೀಡುತ್ತಿದ್ದರು. ಇಂತಹದ್ರಲ್ಲಿ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಅನ್ನುವಂತಹ ಒಂದು ಬಂದೂಕುಗಳನ್ನು ನೀಡ್ತಾ ಇದ್ರು. ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಹಬ್ಬಿತ್ತು. ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು. ಈ ವದಂತಿಯು ದಂಗೆಗೆ ತಕ್ಷಣದ ಕಾರಣವಾಯಿತು. ಮತ್ತು ಅವರಿಗೆ ಈ ರಾಯಲ್ ಎನ್ಫೀಲ್ಡ್ ಅನ್ನುವಂತಹ ಒಂದು ಏನು ಹೊಸ ಮಾದರಿಯಾದಂತಹ ಬಂದೂಕುಗಳನ್ನು ಕೊಡ್ತಿದ್ರಲ್ಲ, ಈ ಬಂದೂಕುಗಳಿಗೆ ಏನು ತುಪಾಕಿಗಳು ಏನು ಬೇಕಾಗಿದ್ವಲ್ಲ, ಆ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿರ್ತಾರೆ ಅನ್ನುವಂತಹ ಸುದ್ದಿ ಬಂತು. ಮತ್ತು ನಾವು ನೋಡ್ಬೋದು, ಹಿಂದೂಗಳಿಗೆ ಹಸು ಪವಿತ್ರ ಆಗಿರುತ್ತೆ, ಮತ್ತು ಮುಸ್ಲಿಂ ಜನರಿಗೆ ಹಂದಿ ನಿಷಿದ್ಧವಾಗಿರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಆ ವದಂತಿ ಏನಾಗುತ್ತೆ, ಈ ದಂಗೆಗೆ ತಕ್ಷಣವಾಗಿ ಕಾರಣ ಆಗುತ್ತೆ. ಅಂದರೆ ಅವರು ಬ್ರಿಟಿಷರ ವಿರುದ್ಧ ಧಾರ್ಮಿಕವಾಗಿ ಆದಂತಹ ಇದಕ್ಕೆ ಅವರು ದಂಗೆಯನ್ನು ಹೇಳ್ತಾರೆ. ಬ್ಯಾರಕ್ಪುರದಲ್ಲಿನ ಸೈನಿಕ ಪಡೆಯಲ್ಲಿ ಹಬ್ಬಿದ ಈ ವದಂತಿಯು ತೀವ್ರ ಅಸಮಾಧಾನಕ್ಕೆ ಕಾರಣವಾಯಿತು. ಸೈನಿಕರಿಗೆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ತಿರಸ್ಕರಿಸಿ ಮೇಲಾಧಿಕಾರಿಗಳ ವಿರುದ್ಧ ಬ್ಯಾರಕ್ಪುರದಲ್ಲಿ ಸೈನಿಕರು ಬಂಡಾಯವೆದ್ದರು. ಇದೇ ಸಂದರ್ಭದಲ್ಲಿ ಮಂಗಲಪಾಂಡೆ ಎಂಬ ಸೈನಿಕನು ಬ್ರಿಟಿಷ್ ಸೈನ್ಯದ ಅಧಿಕಾರಿಯೊಬ್ಬನನ್ನು ಕೊಂದನು. ಇದರ ಪರಿಣಾಮವಾಗಿ ಮಂಗಲಪಾಂಡೆಯನ್ನು ಬಂಧಿಸಿ ವಿಚಾರಣೆಗೊಳಪಡಿಸಿ ಗಲ್ಲಿಗೇರಿಸಲಾಯಿತು. ಅಂದರೆ ಈ ತುಪಾಕಿಗಳು ಏನಿರ್ತಾವಲ್ಲ, ಆ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿರ್ತಾರೆ ಅನ್ನುವಂತಹ ವದಂತಿ ಇತ್ತು. ಮತ್ತು ಈ ಸೈನಿಕರು ಏನು ಮಾಡ್ತಾರೆ, ಇವಾಗ ಆ ತುಪಾಕಿಯನ್ನು ಹಲ್ಲಿನಿಂದ ಕಚ್ಚಿನೇ ಏನು ಮಾಡಬೇಕಾಗುತ್ತೆ, ಅದನ್ನು ಅವರು ಉಪಯೋಗಿಸಬೇಕಾಗಿತ್ತು. ಮತ್ತು ಹಾಗೆ ಹಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಈ ಸೈನಿಕರಿಗೆ ಹೇಳಿದಾಗ, ಅಂದರೆ ಈ ಬ್ಯಾರಕ್ಪುರದಲ್ಲಿರುವಂತಹ ಒಂದು ಸೈನಿಕ ಪಡೆಯಲ್ಲಿ ಈ ವದಂತಿ ಹಬ್ಬತ್ತೆ. ಮತ್ತು ಆ ಇಂಗ್ಲಿಷರು ಅದನ್ನು ಹಲ್ಲಿನಿಂದ ಕಚ್ಚಿ ತೆಗೆಯಿರಿ ಅಂತ ಹೇಳಿದಾಗ ಏನು ಮಾಡುತ್ತೆ, ಅಲ್ಲಿರ್ತಕ್ಕಂತಹ ಸೈನಿಕರು ಅದನ್ನು ತಿರಸ್ಕರಿಸ್ತಾರೆ. ಅದು ಅವರ ಧಾರ್ಮಿಕ ಪದ್ಧತಿಗೆ ವಿರುದ್ಧ ಆಗುತ್ತೆ ಅಂತ ಹೇಳಿ ಅವರು ಅದನ್ನು ತಿರಸ್ಕರಿಸಿ ಅವರು ಆ ಮೇಲಾಧಿಕಾರಿಗಳ ಮೇಲೇ ಬಂಡಾಯ ಬೀಳ್ತಾರೆ. ಇದೇ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಅನ್ನುವಂತಹ ಒಬ್ಬ ಸೈನಿಕ ಏನು ಮಾಡ್ತಾನೆ, ಬ್ರಿಟಿಷ್ ಸೈನ್ಯದ ಒಬ್ಬ ಅಧಿಕಾರಿಯನ್ನು ಅವನು ಗುಂಡಿಗೆ ಕೊಲ್ತಾನೆ. ಇದರ ಪರಿಣಾಮವಾಗಿ ಏನು ಮಾಡ್ತಾರೆ, ಮಂಗಲ್ ಪಾಂಡೆಯನ್ನು ಅವರು ಬಂಧಿಸಿ ಮತ್ತು ವಿಚಾರಣೆ ಮಾಡಿ ಅವ್ರನ್ನ ಗಲ್ಲಿಗೆ ಏರಿಸ್ತಾರೆ. ಇನ್ನು ದಂಗೆಯ ಹರಡುವಿಕೆ, ಈ ದಂಗೆಯ ತಕ್ಷಣದ ಕಾರಣ ನೀವು ನೋಡಿದ್ರಿ. ಇನ್ನು ಈ ದಂಗೆ ಹೆಂಗೆಲ್ಲ ಹರಡ್ತು ಅಂತ ನೋಡಿ. ಇವಾಗ ಮೀರತ್ ಬ್ರಿಟಿಷರ ಪ್ರಬಲ ಸೇನಾ ನೆಲೆಯಾಗಿತ್ತು. ಈ ಮೀರತ್ ಅನ್ನುವಂಥದ್ದು ಏನಿತ್ತಲ್ಲ, ಇದು ಒಂದು ಬ್ರಿಟಿಷರ ಸೇನೆ ಏನಿತ್ತಲ್ಲ, ಅದರ ಒಂದು ಪ್ರಬಲವಾದಂತಹ ಬಲಿಷ್ಠವಾದಂತಹ ಸೇನಾ ನೆಲೆಯಾಗಿತ್ತದು. ಇಲ್ಲಿಯೂ ಕೂಡ ಇಂಗ್ಲಿಷರು ಭಾರತೀಯ ಸೈನಿಕರಿಗೆ ತುಪಾಕಿಗಳನ್ನು ಬಳಸಲು ಆದೇಶಿಸಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸಿದರು. ಅಲ್ಲಿಯೂ ಕೂಡ ಬ್ರಿಟಿಷರು ಏನು ಮಾಡ್ತಾರೆ, ಭಾರತೀಯ ಸೈನಿಕರಿಗೆ ಆ ತುಪಾಕಿಯನ್ನು ಬಳಸಿ ಹಲ್ಲಿನಿಂದ ಕಚ್ಚಿ ತೆಗೆಯಿರಿ ಅಂತ ಹೇಳಿದಾಗ ಭಾರತೀಯ ಸೈನಿಕರು ಅದನ್ನು ನಿರಾಕರಿಸ್ತಾರೆ. ಆಗ ಸಿಪಾಯಿಗಳನ್ನು ಏನು ಮಾಡ್ತಾರೆ, ಅವರು ಭಾರತೀಯ ಸಿಪಾಯಿಗಳನ್ನು ಬ್ರಿಟಿಷರು ಬಂಧಿಸ್ತಾರೆ. ಇದರಿಂದಾಗಿ ಮೀರತ್ನಲ್ಲಿ ದಂಗೆ ಉಂಟಾಯಿತು. ಪರಿಣಾಮವಾಗಿ ಸೈನಿಕರು ಸೆರೆಮನೆಗೆ ನುಗ್ಗಿ ಈಗಾಗಲೇ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದರು. ಹೀಗೆ ಏನಾಗುತ್ತೆ, ಇಲ್ಲಿ ಈ ಮೀರತ್ನಲ್ಲಿ ಆ ಸಿಪಾಯಿಗಳು ಅದನ್ನು ಬಾಯಿಲಿಯಿಂದ ಕಚ್ಚಿ ತೆಗೆಯಲು ಅವರು ನಿರಾಕರಣೆ ಮಾಡಿದಾಗ ಏನು ಮಾಡ್ತಾರೆ, ಆ ಸಿಪಾಯಿಗಳನ್ನು ಬ್ರಿಟಿಷರು ಬಂಧಿಸಿಡ್ತಾರೆ. ಮತ್ತು ಇದರಿಂದಾಗಿ ಮೀರತ್ನಲ್ಲಿ ಇರ್ತಕ್ಕಂತಹ ಜನರು ದಂಗೆ ಹೇಳ್ತಾರೆ. ಮತ್ತು ಆ ಮೀರತ್ನಲ್ಲಿ ಸೈನಿಕರು ಏನು ಮಾಡ್ತಾರೆ, ಸೆರೆಮನಿಗೆ ನುಗ್ಗಿ ಆ ಬಂಧನೆ ಮಾಡಿದಂತಹ ಬಂಧಿಸಿಟ್ಟಿದ್ದಂತಹ
ಸಿಪಾಯಿಗಳನ್ನು ಅವರು ಬಿಡುಗಡೆ ಮಾಡ್ತಾರೆ. ಇದು ಸ್ವಾತಂತ್ರ್ಯ ಸಂಗ್ರಾಮದ ಬೀಜಾಂಕುರಕ್ಕೆ ನಾಂದಿಯಾಯಿತು. ನಂತರ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ತಲುಪಿತು. ಮತ್ತು ಈ ಸೆರೆಮನೆಯಲ್ಲಿ ಬಂಧಿಸಿಟ್ಟಂತಹ ಎಲ್ಲ ಸೈನಿಕರನ್ನು ಕೂಡ ಅವರು ಬಿಡುಗಡೆ ಮಾಡಿದ ನಂತರ ಆ ಸೈನಿಕರ ಗುಂಪು ಮೀರತ್ನಿಂದ ದೆಹಲಿಗೆ ಹೋಗ್ತಾರೆ. ಮತ್ತು ಅವರು ಕೆಂಪು ಕೋಟೆಗೆ ನುಗ್ಗಿ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಅಂತ ಹೇಳಿ ಅವರು ಅಲ್ಲಿ ಘೋಷಣೆಯನ್ನು ಮಾಡ್ತಾರೆ. ಹಲವಾರು ಭಾಗಗಳಿಂದ ಪ್ರತಿಭಟನಾ ನಿರತ ಸಿಪಾಯಿಗಳು ದೆಹಲಿಗೆ ತಲುಪಿದರು. ಮತ್ತು ಈ ಸಿಪಾಯಿಗಳಷ್ಟೇ ಅಲ್ಲದೆ ಬೇರೆ ಬೇರೆ ಭಾಗಗಳಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಸಿಪಾಯಿಗಳು ಪ್ರತಿಭಟನೆಯಲ್ಲಿ ನಿರತರಾಗಿದ್ದರು, ಅವರೆಲ್ಲರೂ ಕೂಡ ದೆಹಲಿಗೆ ಬರುತ್ತಾರೆ. ಇದರಿಂದಾಗಿ ಪ್ರತಿಭಟನೆಯು ತೀವ್ರ ಸ್ವರೂಪ ತಾಳಿತು. ಕಾಳ್ಗಿಚ್ಚಿನಂತೆ ಪ್ರತಿಭಟನೆಯು ದೆಹಲಿ, ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಹರಡಿತು. ಮತ್ತು ಈ ಎಲ್ಲ ಭಾಗಗಳಿಂದನೂ ಕೂಡ ಈ ಜನರು ಬಂದಿದ್ದಕ್ಕೋಸ್ಕರ ಇದು ಪ್ರತಿಭಟನೆಯನ್ನು ಇನ್ನೂ ತೀವ್ರ ಪ್ರಮಾಣದಲ್ಲಿ ಆಗುತ್ತೆ. ಮತ್ತು ಈ ಪ್ರತಿಭಟನೆ ದೆಹಲಿ, ಕಾನ್ಪುರ ಮತ್ತು ಝಾನ್ಸಿಗಳಲ್ಲಿ ಕೂಡ ಇದು ಹರಡುತ್ತೆ. ಕಾನ್ಪುರದಲ್ಲಿ ನಾನಾ ಸಾಹೇಬನು ಸಿಡಿದೆದ್ದನು. ಈತನಿಗೆ ತ್ಯಾತ್ಯಾ ಟೋಪೆಯು ಸಹಾಯಕನಾಗಿದ್ದನು. ಇನ್ನು ಕಾನ್ಪುರ ಪ್ರದೇಶದಲ್ಲಿ ನಾನಾ ಸಾಹೇಬ ಮಾಡ್ತಾನೆ, ಅಲ್ಲಿ ಸಿಡಿದೇಳ್ತಾನೆ. ಈ ಪ್ರತಿಭಟನೆಗೆ ಅವನು ಕೂಡ ಕೈ ಜೋಡಿಸ್ತಾನೆ. ಇವನಿಗೆ ತ್ಯಾತ್ಯಾ ಟೋಪೆ ಏನಿದ್ದರೋ ಅವನು ಸಹಾಯಕನಾಗಿ ಅವನು ಕಾರ್ಯನಿರ್ವಹಿಸಿರ್ತಾನೆ. ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿಯ ನಾಯಕತ್ವದಲ್ಲಿ ದಂಗೆ ಉಂಟಾಯಿತು. ಮತ್ತು ಝಾನ್ಸಿಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಏನಿದ್ರಲ್ಲ ಅವರ ಒಂದು ಮುಖಂಡತ್ವದಲ್ಲಿ ಅಂದರೆ ಅವರ ನಾಯಕತ್ವದಲ್ಲಿ ದಂಗೆಗೆ ಜನ ಕೂಡ್ತಾರೆ ಅಂತ. ಕಾನ್ಪುರ ಬ್ರಿಟಿಷರ ವಶವಾದ ನಂತರ ತ್ಯಾತ್ಯಾ ಟೋಪೆಯು ಝಾನ್ಸಿ ರಾಣಿಯ ಸಹಾಯಕ್ಕೆ ಬಂದನು. ಮತ್ತು ಈ ಕಾನ್ಪುರದಲ್ಲಿ ನಾನಾ ಸಾಹೇಬ ಸಿಡಿದೆದ್ದಿರ್ತಾನೆ. ಮತ್ತು ಆ ಕಾನ್ಪುರ ಆ ಬ್ರಿಟಿಷರ ವಶವಾದ ನಂತರ ಏನಾಗುತ್ತೆ, ತ್ಯಾತ್ಯಾ ಟೋಪೆ ಝಾನ್ಸಿಗೆ ಸಹಾಯ ಮಾಡಲಿಕ್ಕೆ ಅಂತ ಹೇಳಿ ರಾಣಿ ಲಕ್ಷ್ಮೀಬಾಯಿಯ ಹತ್ರ ಅವನು ಬರ್ತಾನೆ. ಪ್ರತಿಭಟನೆಯ ಕಾವು ಲಕ್ನೋವಿನಲ್ಲಿಯೂ ಉಂಟಾಯಿತು. ಆದರೆ ಅಂತಿಮವಾಗಿ ಲಕ್ನೋ ಇಂಗ್ಲಿಷರ ವಶವಾಯಿತು. ಇಲ್ಲಿಂದ ಸಂಗ್ರಾಮವು ಯಮುನಾ ನದಿಯ ದಕ್ಷಿಣಕ್ಕೆ ಹಬ್ಬಿತು. ಇದರಿಂದಾಗಿ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾದರು. ಮತ್ತು ಈ ಪ್ರತಿಭಟನೆಯನ್ನು ಲಕ್ನೋದಲ್ಲಿನೂ ಕೂಡ ಹರಡುತ್ತೆ. ಆದರೆ ಲಕ್ನೋ ಏನಾಗುತ್ತೆ, ಬ್ರಿಟಿಷರ ಕೈವಶ ಆಗುತ್ತೆ. ಮತ್ತು ಇಲ್ಲಿಂದ ಸಂಗ್ರಾಮ ಏನಾಗುತ್ತೆ, ಯಮುನಾ ನದಿಯ ದಕ್ಷಿಣಕ್ಕೂ ಕೂಡ ಅಲ್ಲಿ ಹಬ್ಬುತ್ತೆ. ಮತ್ತು ಇದರಿಂದಾಗಿ ಝಾನ್ಸಿಯಲ್ಲಿನ ಸಿಪಾಯಿಗಳು ಪ್ರಭಾವಿತರಾದರು. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಕೆರಳಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ ಯುದ್ಧ ಸಾರಿದಳು. ಮತ್ತು ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ಒಂದು ನೀತಿ ಏನು ತಂದಿದ್ರು ಅದು ರಾಣಿ ಲಕ್ಷ್ಮೀಬಾಯಿಗೆ ಅದರ ವಿರುದ್ಧ ರಾಣಿ ಲಕ್ಷ್ಮೀಬಾಯಿ ಯುದ್ಧವನ್ನು ಸಾರ್ತಾಳೆ. ಯುದ್ಧ ಮಾಡಿ ಗ್ವಾಲಿಯರನ್ನು ಅವಳು ತನ್ನ ವಶಕ್ಕೆ ಪಡೆದುಕೊಳ್ತಾಳೆ. ಮತ್ತೊಮ್ಮೆ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದಲ್ಲಿ ಶೌರ್ಯದಿಂದ ಹೋರಾಡಿ ರಾಣಿಯು ಅಸುನೀಗಿದಳು. ಇಂದಿಗೂ ರಾಣಿಯು ಸ್ವಾತಂತ್ರ್ಯ ಸಂಗ್ರಾಮ ಇತಿಹಾಸದಲ್ಲಿ ಹೆಮ್ಮೆಯ ಸ್ಥಾನವನ್ನು ಹೊಂದಿದ್ದಾಳೆ. ಅಂದರೆ ಮೊದಲನೇ ಬಾರಿ ಯುದ್ಧ ಮಾಡಿದಾಗ ಅವಳು ಗ್ವಾಲಿಯರನ್ನು ತನ್ನ ವಶಕ್ಕೆ ಅವಳು ಪಡೆದುಕೊಳ್ತಾಳೆ. ಆದರೆ ಮತ್ತೊಮ್ಮೆ ಯುದ್ಧ ನಡೆದಾಗ ಏನಾಗುತ್ತೆ, ಅವಳು ಯುದ್ಧದಲ್ಲಿ ರಾಣಿ ಲಕ್ಷ್ಮೀಬಾಯಿ ಮರಣವನ್ನು ಹೊಂದ್ತಾಳೆ. ಮತ್ತು ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಇತಿಹಾಸದಲ್ಲಿ ರಾಣಿ ಲಕ್ಷ್ಮೀಬಾಯಿ ಸ್ಥಾನ ಅಚ್ಚಳಿಯಾಗಿ ಉಳಿದಿದೆ ಅಂತ ನಾವು ಹೇಳಬಹುದು. ಇನ್ನು ದಂಗೆಯ ವಿಫಲತೆಗೆ ಕಾರಣಗಳು ಅಂದರೆ ಈ ದಂಗೆ ವಿಫಲ ಯಾಕಾಗತ್ತೆ, ಅದು ದಂಗೆ ಪೂರ್ಣ ಪ್ರಮಾಣದಲ್ಲಿ ಫಲವನ್ನು ಯಾಕೆ ನೀಡಲಿಲ್ಲ ಅಂತ ಹೇಳ್ಬೋದಂದರೆ 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು. ಅಂದರೆ ಬೇರೆ ಬೇರೆ ಕಾರಣಗಳಿಂದ ಅದು ವಿಫಲ ಆಗುತ್ತೆ. ಇದು ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆಯಾಗಿರಲಿಲ್ಲ. ಇದು ದೇಶದ ಬಿಡುಗಡೆಗಾಗಿ ನಡೆದಕ್ಕಿಂತ ರಾಜರ ಅಥವಾ ರಾಣಿಯರ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ನಡೆದಿತ್ತು. ಈ ದಂಗೆ ಏನಿತ್ತಲ್ಲ, ಇದಕ್ಕೆ ಈ ವಿಫಲವಾಗಲಿಕ್ಕೆ ತುಂಬ ಕಾರಣಗಳಿತ್ತು. ಏನಂದರೆ ಇದು ಇಡೀ ದೇಶದ ತುಂಬೆಲ್ಲ ಈ ದಂಗೆ ಆಗಲಿಲ್ಲ. ಅಂದರೆ ಇವಾಗ ಇಡೀ ದೇಶದ ತುಂಬೆಲ್ಲ ನಾವು ಒಂದು ಅಂತ ಹೇಳಿ ಎಲ್ಲರೂ ಕೂಡಿ ಆವಾಗ ಯುದ್ಧ ಮಾಡಿದರೆ ಮೋಸ್ಟ್ಲಿ ಅದು ಗೆಲ್ತಿದ್ದೇನೋ. ಆದರೆ ಅದು ದೇಶವನ್ನು ಬಿಡುಗಡೆಗೊಳಿಸಿ ಸ್ವಾತಂತ್ರ್ಯಗೊಳಿಸಿ ಅನ್ನುವುದಕ್ಕಿಂತನೂ ಕೂಡ ಇಲ್ಲಿ ಈ ದಂಗೆಯ ಪ್ರಮುಖ ಉದ್ದೇಶ ಏನಾಗುತ್ತಂದರೆ ತಮಗೆ ಸಿಗಬೇಕಾದ ಹಕ್ಕು ಅವರಿಗೆ ಸಿಗಬೇಕು. ಮತ್ತು ತಮಗೆ ಸಿಗಬೇಕಾದಂತಹ ಒಂದು ಅವರು ರಾಜರಾಣಿಯರು ತಮ್ಮ ಹಿತಾಸಕ್ತಿಗೋಸ್ಕರ ತಮ್ಮ ರಾಜ್ಯವನ್ನು ಆ ಬ್ರಿಟಿಷರ ಆಡಳಿತದಿಂದ ಮುಕ್ತಿಗೊಳಿಸ್ಕೊಳ್ಬೇಕು ಅಂತ ಹೇಳಿ ಮತ್ತು ತಮಗೆ ಬೇಕಾದ ಹಕ್ಕು ಅವರಿಗೆ ಸಿಗಬೇಕು ಅಂತ ಹೇಳಿ ಈ ದಂಗೆಗಳು ಕೂಡ ನಡೆದವು. ಇದು ಭಾರತವನ್ನು ಒಂದು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂತಹ ದಂಗೆ ಆಗಿದ್ದರೆ ಖಂಡಿತ ಇದು ಫಲವನ್ನು ನೀಡ್ತಿತ್ತು ಅಂತ ಹೇಳ್ಬೋದಿತ್ತು ನಾವು. ಇದು ಯೋಜಿತ ದಂಗೆಯಾಗಿರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪವಾಗಿತ್ತು. ಅಂದರೆ ಇದು ಒಂದು ಪ್ಲ್ಯಾನ್ ಮಾಡಿ ಆಗಿದ್ದಂತಹ ದಂಗೆ ಅಲ್ಲ. ಇದು ಒಂದಿಷ್ಟು
ಇದು ತಕ್ಷಣದ ಕಾರಣಗಳಂತ ನಾವು ಹೆಂಗೆ ನೋಡಿದ್ವು ಹಾಗೆ ಇದು ಅನಿರೀಕ್ಷಿತವಾಗಿ ಒಂದಿಷ್ಟು ಘಟನೆಗಳು ಏನು ನಡೆಯುತ್ತೋ ಆ ಘಟನೆಗಳಿಂದ ಇದು ಪ್ರೇರೇಪಿತ ಆಗಿತ್ತು. ಮತ್ತು ಆವಾಗಲೇ ಇದು ದಂಗೆಗಳು ಕೂಡ ಎದ್ದುವು ಅಂತ ಹೇಳ್ಬೋದು. ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಮತ್ತು ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆಯು ದಂಗೆಯು ವಿಫಲತೆಗೆ ಕಾರಣವಾಗಿದೆ. ಅಂದರೆ ಬ್ರಿಟಿಷ್ ಸೈನಿಕರಲ್ಲಿ ಏನು ಅವರಲ್ಲಿ ತುಂಬ ಒಗ್ಗಟ್ಟಿತ್ತು ಅಂತ ನೋಡ್ಬೋದು. ಮತ್ತು ನಮ್ಮ ಭಾರತದ ಸೈನಿಕರಲ್ಲಿ ಏನು ಇಲ್ಲಿ ಭಿನ್ನತೆ ಇತ್ತು ಅಂತ ಹೇಳ್ಬೋದು. ಅಂದರೆ ವೈಷಮ್ಯ, ಅಂದರೆ ಒಬ್ಬರ ಕಂಡ್ರೆ ಒಬ್ಬ ಆಗ್ತಿರಲಿಲ್ಲ, ಮತ್ತು ಒಬ್ಬರ ಬಗ್ಗೆ ಏನು ಒಬ್ಬರು ಚಾಡಿ ಚುಚ್ಚುವಂತಹದ್ದು, ಮತ್ತು ಒಬ್ಬರ ಏಳಿಗೆ ಇನ್ನೊಬ್ಬರಿಗೆ ಆಗ್ತಾ ಇರಲಿಲ್ಲ. ಹೀಗೆ ನಮ್ಮ ಭಾರತೀಯ ಸೈನಿಕರಲ್ಲಿದ್ದಕ್ಕಂತಹ ಒಂದಿಷ್ಟು ಭಿನ್ನತೆಗಳೇನಾಗಿತ್ತು ಈ ದಂಗೆಗೆ ಒಂದು ವಿಫಲತೆಯನ್ನು ಕೊಡಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು. ದಂಗೆಗೆ ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು. ಮತ್ತು ಈ ದಂಗೆಗೆ ಒಂದು ಸರಿಯಾದ ಮಾರ್ಗದಲ್ಲಿ ಹೋಗಬೇಕು, ಮತ್ತು ಏನೇನೆಲ್ಲ ನಾವು ಯಾವ ಶಸ್ತ್ರಗಳನ್ನ ಉಪಯೋಗಿಸ್ಬೇಕು, ಮತ್ತು ಯಾವ ಟೆಕ್ನಿಕ್ಸ್ ಎಲ್ಲ ಉಪಯೋಗಿಸ್ಬೇಕು, ಮತ್ತು ಅದೊಂದು ನಾಯಕತ್ವ ಅಂತ ಏನು ಹೇಳ್ತಿದ್ವಲ್ಲ ಅಥವಾ ಸಂಘಟನೆ ಅಂತ ಏನು ಹೇಳ್ತಿದ್ವಲ್ಲ ಅದರ ಕೊರತೆ ಏನು ಈ ದಂಗೆಯನ್ನು ವಿಫಲ ಆಗಲಿಕ್ಕೆ ಇದೊಂದು ಕಾರಣ ಅಂತ ಹೇಳ್ಬೋದು. ಹಾಗೆಯೇ ಭಾರತೀಯರಲ್ಲಿ ಯುದ್ಧ ತಂತ್ರ, ಸೈನಿಕ ಪರಿಣತಿ, ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತು ಮುಂತಾದವುಗಳ ಕೊರತೆ ಇತ್ತು. ಇವಾಗ ಬ್ರಿಟಿಷ್ ಸೈನಿಕರಲ್ಲಿ ಹೆಂಗೆ ಶಿಸ್ತು ಆಗಿರ್ಬೋದು ಅಥವಾ ಅವ್ರಿಗೆ ಒಂದಿಷ್ಟು ಟೆಕ್ನಿಕ್ಸ್ ಅಥವಾ ಯುದ್ಧ ತಂತ್ರ ಅಂತ ಹೆಂಗೆ ಗೊತ್ತಿತ್ತು ಆ ಎಲ್ಲವೂ ಕೂಡ ಭಾರತೀಯ ಸೈನಿಕರಲ್ಲಿ ಅವು ಇರಲಿಲ್ಲ, ಒಂದಿಷ್ಟು ಕೊರತೆ ಇತ್ತು ಅಂತ ನಾವು ಹೇಳ್ಬೋದಿತ್ತು. ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ಈ ಹೋರಾಟ ಯಾರು ಮಾಡ್ತಿದ್ರು ಅವ್ರಿಗೆ ಒಂದು ನಿಶ್ಚಿತವಾದಂತಹ ಗುರಿ ಇರಲಿಲ್ಲ. ಅಂದರೆ ಅವ್ರಿಗೆ ನಾವು ಇದನ್ನೇ ಸಾಧಿಸ್ಬೇಕು ಅಂತ ಹಿಂಗೇನು ಇರಲಿಲ್ಲ. ಒಟ್ಟಿನಲ್ಲಿ ನಾವು ಈ ಪ್ರದೇಶವನ್ನು ನಾವು ವಶಪಡಿಸ್ಕೊಳ್ಬೇಕು ಹೀಗೆ ಒಂದಿಷ್ಟು ನಿರ್ದಿಷ್ಟವಾದಂತಹ ಅಥವಾ ನಿಶ್ಚಿತವಾದಂತಹ ಗುರಿ ಅವರಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು. ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ. ಮತ್ತು ಒಂದಿಷ್ಟು ಜನ ರಾಜರು ಏನು ಮಾಡ್ತಾರೆ, ನಮ್ಮ ದೇಶೀಯ ರಾಜರು ಏನು ಮಾಡ್ತಾರೆ, ಅವರು ಬ್ರಿಟಿಷರಿಗೆ ನಿಷ್ಠೆ ತೋರ್ತಾರೆ ಮತ್ತು ಭಾರತೀಯ ಸೈನಿಕರಿಗೆ ಅವರು ಯಾವುದೇ ತರಹದ ಬೆಂಬಲವನ್ನು ನೀಡುವುದಿಲ್ಲ. ಸಿಪಾಯಿಗಳು ಮಾಡಿದಂತಹ ಲೂಟಿ, ದರೋಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನರ ವಿಶ್ವಾಸ ಕಳೆದುಕೊಂಡರು. ಮತ್ತು ಸಿಪಾಯಿಗಳು ಏನು ಮಾಡ್ತಾರೆ, ಕೆಲವು ಕಡೆ ಎಲ್ಲ ಅವರು ಲೂಟಿಯನ್ನು ಮಾಡ್ತಾರೆ, ದರೋಡೆಯನ್ನು ಮಾಡ್ತಾರೆ. ಹೀಗಾಗಿ ಏನು ಜನರಲ್ಲಿ ಅವರು ವಿಶ್ವಾಸವನ್ನು ಕಳ್ಕೊಳ್ತಾರೆ ಅಂತ ನೋಡ್ಬೋದು. ಈ ಎಲ್ಲ ಕಾರಣಗಳು ಕೂಡ ಈ 1857 ಸಿಪಾಯಿ ದಂಗೆ ವಿಫಲ ಆಗುವುದಕ್ಕೆ ಒಂದು ಪ್ರಮುಖವಾದ ಕಾರಣಗಳು ಅಂತ ಹೇಳ್ಬೋದು. ಇನ್ನು ದಂಗೆಯ ಪರಿಣಾಮಗಳು. ಈ ದಂಗೆ ಆಗಿದ ಮೇಲೆ ಏನೇನೆಲ್ಲ ಪರಿಣಾಮಗಳಾಯಿತು ಅನ್ನೋದು ನೋಡೋಣ. ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟಿಷ್ ಸಾಮ್ರಾಜ್ಞಿಗೆ ಆಡಳಿತವು ವರ್ಗಾವಣೆಗೊಂಡಿತು. ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡ್ದಂಗೆ ಈ ಸಿಪಾಯಿ ದಂಗೆ ಆದ ನಂತರ ಏನಲ್ಲಿ ಕಂಪನಿಯ ಆಡಳಿತ ನಡೆಯೋದಿಲ್ಲ. ಅಂದರೆ ಏನೇ ಆಗೋದಿತ್ತಂದ್ರೆ ಅದು ನೇರವಾಗಿ ಇಂಗ್ಲೆಂಡಿನ ಸರ್ಕಾರದ ಅಧೀನದಲ್ಲಿ ಬರ್ತಿತ್ತು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಇಲ್ಲಿ ಕೊನೆಗೊಳ್ಳುತ್ತೆ ಮತ್ತು ಅವ್ರಿಗೆ ಇರ್ತಕ್ಕಂತಹ ಒಂದಿಷ್ಟು ಅಧಿಕಾರಗಳು ಅವರು ಕಳ್ಕೊಳ್ತಾರೆ ಮತ್ತು ಅದು ನೇರವಾಗಿ ಬ್ರಿಟನ್ ಸಾಮ್ರಾಜ್ಞಿಗೆ ಏನು ಆ ಆಡಳಿತ ವರ್ಗಾವಣೆ ಆಗುತ್ತೆ ಅಂತ. ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. ಮತ್ತು ನಮ್ಮ ಭಾರತದಲ್ಲಿ ಏನೇನೆಲ್ಲ ವ್ಯವಹಾರ ಆಗಬೇಕಲ್ಲ ಆ ವ್ಯವಹಾರಗಳನ್ನು ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿರ್ತಕ್ಕಂತಹ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಅನ್ನುವಂತಹ ಒಂದು ಸ್ಥಾನದಲ್ಲಿರುವಂಥವರಿಗೆ ಏನು ನಮ್ಮ ಭಾರತದ ವ್ಯವಹಾರವನ್ನು ಅವರ ಕೈಗೆ ಒಪ್ಪಿಸ್ತಾರೆ. ಮತ್ತು 1858ರಲ್ಲಿ ಬ್ರಿಟನ್ ರಾಣಿಯು ಒಂದು ಘೋಷಣೆ ಹೊರಡಿಸಿದ್ದರು. ಅದರಲ್ಲಿ ಈ ಕೆಳಗನ ಅಂಶಗಳನ್ನು ಪ್ರಸ್ತಾಪಿಸಲಾಗಿತ್ತು. ಏನೇನಿತ್ತು ಅಂದರೆ, ಕಂಪನಿಯು ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಮತ್ತು ಈ 1858ನೇ ಇಸ್ವಿಯಲ್ಲಿ ಬ್ರಿಟನ್ ರಾಣಿ ಏನು ಮಾಡ್ತಾರೆ, ಘೋಷಣೆಯನ್ನು ಹೊರಡಿಸ್ತಾರೆ. ಅಂದರೆ ಆ ಘೋಷಣೆ ಪ್ರಕಾರ ಏನು ಕಂಪನಿ ಈ ದೇಶೀಯ ರಾಜರೊಂದಿಗೆ ಏನೇನೆಲ್ಲ ಒಪ್ಪಂದ ಮಾಡಿಕೊಂಡಿದ್ರು ಅದನ್ನು ಅವರು ಅಂಗೀಕರಿಸ್ತಾರೆ. ಮತ್ತು ಏನು ಭಾರತೀಯರಿಗೆ ಒಂದು ಸುಭದ್ರವಾದ ಸರ್ಕಾರವನ್ನು ನೀಡುವುದು, ಅಂದರೆ ಏನು ಅಸ್ಥಿರ ಸರ್ಕಾರ ಇರುವುದಿಲ್ಲ, ಒಂದು ಸುಭದ್ರವಾದ ಸರ್ಕಾರವನ್ನು ನೀಡ್ತೇವೆ. ಮತ್ತು ಕಾನೂನಿನ ಮುಂದೆ ಎಲ್ಲರೂ ಸಮ ಇಲ್ಲಿ, ಅಂದರೆ ಬ್ರಿಟಿಷರಿಗೆ ಬೇರೆ ಮತ್ತು ಬ್ರಿಟಿಷ್ ಪ್ರಜೆಗಳಿಗೆ ಮತ್ತು ಭಾರತೀಯರಿಗೆ ಬೇರೆ ಬೇರೆ ಪ್ರತ್ಯೇಕ ಕಾನೂನುಗಳು ಇರುವುದಿಲ್ಲ, ಇಬ್ಬರಿಗೂ ಕೂಡ ಒಂದೇ, ಇಬ್ಬರಿಗೂ ಕಾನೂನಿನ ಮುಂದೆ ಅವರಿಬ್ಬರು ಸಮಾನರು ಅನ್ನುವಂತಹ ಒಂದು ಘೋಷಣೆಯನ್ನು ಅವರು ಮಾಡ್ತಾರೆ. ಮತ್ತು ಧಾರ್ಮಿಕ ಸಹಿಷ್ಣುತೆಯನ್ನು ಕಾಪಾಡಲಿಕ್ಕೋಸ್ಕರ ಭಾರತೀಯರ ಯಾವುದೇ ಧಾರ್ಮಿಕ ವಿಷಯಗಳಲ್ಲಿ ಈ ಬ್ರಿಟಿಷರು ತಲೆ ಹಾಕುವಂತಿಲ್ಲ, ಅವರು ಯಾವುದೇ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ ಅಂತ ಹೇಳಿ ಅವರು ಹೇಳ್ತಾರೆ.
ಭಾರತೀಯರ ಪ್ರೀತಿ, ಬೆಂಬಲ, ವಿಶ್ವಾಸವಿಲ್ಲದಿದ್ದರೆ ನಾವು ಶಾಂತಿಯಿಂದ ಆಳ್ವಿಕೆ ಮಾಡಲು ಸಾಧ್ಯವಿಲ್ಲವೆಂಬುದನ್ನು ಬ್ರಿಟಿಷರು ಅರಿತರು. ಬ್ರಿಟಿಷರ ಬಗೆಗೆ ಇದ್ದ ಭಾರತೀಯರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳಲು ಮಾರ್ಗೋಪಾಯಗಳನ್ನು ಸೃಷ್ಟಿಸಿಕೊಳ್ಳದಿದ್ದುದು ಇದಕ್ಕೆ ಕಾರಣವೆಂದು ಬ್ರಿಟಿಷರು ಮನಗೊಂಡರು. ಹೀಗಾಗಿ ಈ ಘಟನೆಯ ನಂತರ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವ ನೀತಿಯನ್ನು ಜಾರಿಗೊಳಿಸಿದರು. ಇದು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿತು. ಭಾರತೀಯರು ಇನ್ನು ಮುಂದೆ ಹೋರಾಟದ ಪರ್ಯಾಯ ಮಾರ್ಗವನ್ನು ಹುಡುಕಿಕೊಳ್ಳುವ ಅನಿವಾರ್ಯತೆಯನ್ನು ಕಂಡುಕೊಂಡರು. ಮತ್ತು ಈ ಬ್ರಿಟಿಷರಿಗೆ ಈ 1757ರ ದಂಗೆ ಆದ ನಂತರ ಅವರಿಗೆ ಏನು ಅರಿವಾಗುತ್ತೆ ಅಂದರೆ, ಭಾರತೀಯರ ನಾವು ಪ್ರೀತಿಯನ್ನು ಅವ್ರು ಗಳಿಸ್ಕೊಳ್ಳಬೇಕು. ಅವರ ಪ್ರೀತಿ, ವಿಶ್ವಾಸ, ಬೆಂಬಲ ನಮಗೆ ಬೇಕೇ ಬೇಕು, ನಾವು ಭಾರತದ ತುಂಬೆಲ್ಲ ಅಧಿಕಾರವನ್ನು ಮಾಡಲಿಕ್ಕೆ ಅಂತ. ಇಫ್ ಅವರ ಪ್ರೀತಿ ವಿಶ್ವಾಸ ನಮಗೆ ಸಿಗಲಿಲ್ಲ ಅಂದರೆ ಅವರು ನಮ್ಮ ವಿರುದ್ಧ ದಂಗೆ ಹೇಳ್ತಾರೆ ಮತ್ತು ನಮಗೆ ಭಾರತದಲ್ಲಿ ಶಾಶ್ವತವಾಗಿ ಸ್ಥಾನ ಇರುವುದಿಲ್ಲ ಎನ್ನುವುದನ್ನು ಅವರು ಬ್ರಿಟಿಷರು ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಅವರು ಒಂದು ಶಾಸನವನ್ನು ರೂಪಿಸ್ತಾರೆ. ಅಂದರೆ ಆ ಶಾಸನದಲ್ಲಿ ಭಾರತೀಯರಿಗೂ ಒಂದು ಸಮನಾದ ಹಕ್ಕು ಇರುವ ಹಾಗೆ ಅವರು ಏನು ಮಾಡ್ತಾರೆ, ಶಾಸನವನ್ನು ರೂಪಿಸ್ತಾರೆ ಮತ್ತು ಅದರಲ್ಲಿ ಭಾರತೀಯರನ್ನು ಕೂಡ ಅವರು ಒಳಗೊಳ್ಳುವ ಒಂದು ನೀತಿಗಳನ್ನು ಅವರು ಜಾರಿಗೆ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಅಭ್ಯಾಸಗಳನ್ನು ನೋಡಿ. ಅಂದರೆ ಯಾವ ದಂಗೆಯನ್ನು ಯಾರು ಮಾಡಿದರು ಮತ್ತು ಈ 1757ರ ದಂಗೆಗೆ ಪ್ರಮುಖ ಕಾರಣಗಳು ಏನು, ತಕ್ಷಣದ ಕಾರಣಗಳೇನು, ಮತ್ತು ಆ ದಂಗೆ ಹೆಂಗೆ ಸ್ಟಾರ್ಟ್ ಆಯಿತು, ಮತ್ತು ಅದು ಯಾವ ಥರ ಅಂತ್ಯ ಆಯಿತು, ಮತ್ತು ಆದ ನಂತರ ಅದರ ಪರಿಣಾಮಗಳೇನು, ಅವನ್ನೆಲ್ಲವನ್ನೂ ಕೂಡ ನೀವು ನೋಡ್ಕೊಳ್ಳಿ.